Hello everyone, welcome to Learning Management System, Department of Collegiate and Technical Education. Today, let us continue our discussion in the subject Basics of Electrical Power System pertaining to first semester Diploma in Electrical and Electronics. So today we will be discussing session 12 of Unit 2, that is Diesel Power Plant. At the end of the session, the student will be able to understand the schematic diagram, advantages and disadvantages of diesel power plant. Before we move on to session 12, let us have a recap of session 11. So what did we discuss in session 11? We discussed about nuclear waste and its disposal. Nuclear waste andre materials which contain radioactive elements. Waste materials which contain radioactive elements are also called as nuclear waste. ಅದನ್ನು ಹೇಗೆ ಡಿಸ್ಪೋಸ್ ಮಾಡೋದು? ಸಾಲಿಡ್ ವೇಸ್ಟ್ ಅನ್ನ ಈ ತರ ಕಂಟೈನರ್ಸ್ ಹಾಕಿ ಅದನ್ನ ಕಾಂಕ್ರೀಟ್ ಸ್ಟ್ರಕ್ಚರ್ ಅಲ್ಲಿ ಬರಿ ಮಾಡ್ತೇವೆ. ಇಲ್ಲದೆ ಇದ್ರೆ ಡೀಪ್ ಓಷನ್ಸ್ ಅಲ್ಲಿ ಬರಿ ಮಾಡ್ತೇವೆ. ಲಿಕ್ವಿಡ್ ವೇಸ್ಟ್ ಅನ್ನು ಏನ್ ಮಾಡೋದು? ಅದನ್ನ ಡೈಲ್ಯೂಟ್ ಮಾಡೋದು. ಅಯಾನ್ ಎಕ್ಸ್ಚೇಂಜ್ ಪ್ರೋಸೆಸ್ ಇಂದ ಅದರ pH ಲೆವೆಲ್ ಅನ್ನು ಅಡ್ಜಸ್ಟ್ ಮಾಡಿ ಡೀಪ್ ಓಷನ್ಸ್ ಅಲ್ಲಿ ಬಿಟ್ಟುಬಿಡೋದು. ಗ್ಯಾಸಿಯಸ್ ವೇಸ್ಟ್ ಅನ್ನು ಏನ್ ಮಾಡಿದ್ವಿ? ಅದನ್ನ ಫಿಲ್ಟರ್ ಮಾಡಿ ಹೈ ಚಿಮ್ನೀಸ್ ಅದರ ಮೂಲಕ ಹೊರಗಡೆ ಬಿಡ್ತೇವೆ. ಸೊ ಇಲ್ಲಿ ಜನರಿಗೆ ಯಾವುದೇ ತರ ಪರಿಸರದ ಜನರಿಗೆ ಯಾವುದೇ ತರ ಸಮಸ್ಯೆ ಆಗದೆ ಇರುವ ತರ ನೋಡ್ಕೊಳ್ತೇವೆ ಅಲ್ವಾ. ನೆಕ್ಸ್ಟ್ ಇಂಪ್ಯಾಕ್ಟ್ ಆನ್ ಹೆಲ್ತ್. ಏನ್ ಪ್ರಾಬ್ಲಮ್ ಆಗ್ತದೆ ನಾವು ರೇಡಿಯೋ ಆಕ್ಟಿವ್ ಎಲಿಮೆಂಟ್ಸಿಗೆ ಎಕ್ಸ್ಪೋಸ್ ಆದ್ರೆ? ನೋಡಿ, ಎಲ್ಲಾ ಪಾರ್ಟ್ಸ್ ಇದು ನಮ್ಮ ದೇಹದ ಕಣ್ಣು, ಐಸ್, ಥೈರಾಯ್ಡ್, ಲಂಗ್ಸ್, ಸ್ಟಮಕ್, ರಿಪ್ರೊಡಕ್ಟಿವ್ ಆರ್ಗನ್, ಸ್ಕಿನ್, ಬೋನ್ ಮ್ಯಾರೋ, ಎಲ್ಲಾ ಪಾರ್ಟ್ಸ್ಗಳಿಗೂ ಎಫೆಕ್ಟ್ ಆಗ್ತದೆ. ಈ ಥೈರಾಯ್ಡ್ ಕ್ಯಾನ್ಸರ್ ಬರ್ಬೋದು, ಬೇರೆ ಬೇರೆ ತರ ಕ್ಯಾನ್ಸರ್ ಬರುವ ಚಾನ್ಸಸ್ ಉಂಟು. ಈ ರೇಡಿಯೋ ಆಕ್ಟಿವ್ ವೇಸ್ಟ್ ಮೆಟೀರಿಯಲ್ಸ್ ಸ್ಟ್ರಾಂಗ್ ಆಗಿ ಆಲ್ಫಾ ಬೀಟಾ ಗ್ಯಾಮಾ ರೇಸ್ ಅನ್ನು ಎಮಿಟ್ ಮಾಡ್ತದೆ. ತುಂಬಾ ಡೇಂಜರಸ್ ಅದು ನಮ್ಗೆ. ಸೊ ರೇಡಿಯೋ ಆಕ್ಟಿವ್ ವೇಸ್ಟ್ ಅನ್ನ ತುಂಬಾ ಸೇಫ್ ಆಗಿ ಡಿಸ್ಪೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಮಾಡಿದ್ವಿ? ನಾವು ಕಂಪೇರ್ ಮಾಡಿದ್ವಿ ಥರ್ಮಲ್ ಪವರ್ ಪ್ಲಾಂಟ್ ಮತ್ತೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅನ್ನು. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನೇನು ಅಡ್ವಾಂಟೇಜಸ್ ತರ ಇತ್ತು? ಸ್ವಲ್ಪ ಫ್ಯೂಯಲ್ ಸಾಕು, ತುಂಬಾ ಫ್ಯೂಯಲ್ ಆಲ್ರೆಡಿ ಅವೈಲಬಲ್ ಇದೆ, ಸ್ವಲ್ಪ ಜಾಗ, ಇಟ್ ರಿಕ್ವೈರ್ಸ್ ಲೆಸ್ ಸ್ಪೇಸ್, ಲೆಸ್ ಫ್ಯೂಯಲ್. ತುಂಬಾ ಫ್ಯೂಯಲ್ ಆಲ್ರೆಡಿ ಅವೈಲಬಲ್ ಇರೋದ್ರಿಂದ ವಿ ಕ್ಯಾನ್ ರನ್ ದಿಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಫಾರ್ ಮೆನಿ ಮೋರ್ ಇಯರ್ಸ್, ಮೇ ಬಿ ಫಾರ್ ಅನದರ್ 1000 years ವಿ ಹ್ಯಾವ್ ದ ಫ್ಯೂಯಲ್ ಆಲ್ರೆಡಿ. ಬಟ್ ಇದರ ಪ್ರಾಬ್ಲಮ್ ಏನಂದ್ರೆ ಇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅನ್ನ ರಿಲೀಸ್ ಮಾಡೋದ್ರಿಂದ, ಪ್ರೊಡ್ಯೂಸ್ ಆಗೋದ್ರಿಂದ ದೇಹಕ್ಕೆ ಅಥವಾ ಪರಿಸರಕ್ಕೆ ತುಂಬಾ ಇದರಿಂದ ಹಾನಿ ಆಗ್ತದೆ. ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ ನಾವು ನೋಡುವಾಗ ಏನ ನೋಡಿದ್ವಿ? ಲಾರ್ಜ್ ಅಮೌಂಟ್ ಆಫ್ ಫ್ಯೂಯಲ್ ಇಸ್ ರಿಕ್ವೈರ್ಡ್, ಮತ್ತೆ ಅದು ಡಿಪ್ಲೀಟ್ ಆಗ್ತಾ ಇದೆ. ಮೇ ಬಿ ಅನದರ್ 50 years ವಾಟ್ ಎವರ್ ಕೋಲ್ ವಿ ಹ್ಯಾವ್ ಮೈಟ್ ಗೆಟ್ ಓವರ್. ಥರ್ಮಲ್ ಪವರ್ ಪ್ಲಾಂಟ್ ನ ಮತ್ತೆ ರನ್ ಮಾಡ್ಲಿಕ್ಕೆ ಕಷ್ಟ ಆಗ್ಬೋದು. ಬಟ್ ಇದರಲ್ಲಿ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಎಲ್ಲ ಏನು ಇಲ್ಲದೆ ಇರೋದ್ರಿಂದ ಡಿಸ್ಪೋಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಏನಿಲ್ಲ. ಇದನ್ನೆಲ್ಲ ನಾವು ಕಲ್ತ್ಕೊಂಡ್ವಿ ಅಲ್ವಾ. Let us move on to session 12. In this session, we will be discussing about the schematic diagram of diesel generator plant and its main components, and also the advantages and disadvantages of diesel power plant. ಏನು diesel power plant ಅಂದ್ರೆ? A generating station in which diesel engine is used as the prime mover. ಡೀಸೆಲ್ ಇಂಜಿನ್ ಅನ್ನ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿಯನ್ನು ನಾವು ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೆ ನಾವು ಡೀಸೆಲ್ ಪವರ್ ಪ್ಲಾಂಟ್ ಅಂತ ಹೇಳ್ತೇವೆ. ಜನರೇಟಿಂಗ್ ಸ್ಟೇಷನ್ ಇನ್ ವಿಚ್ ಡೀಸೆಲ್ ಇಂಜಿನ್ ಇಸ್ ಯೂಸ್ಡ್ ಆಸ್ ದ ಪ್ರೈಮ್ ಮೂವರ್ ಫಾರ್ ದ ಜನರೇಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಇಸ್ ನೋನ್ ಆಸ್ ಡೀಸೆಲ್ ಪವರ್ ಸ್ಟೇಷನ್ ಆರ್ ಡೀಸೆಲ್ ಪವರ್ ಪ್ಲಾಂಟ್. ಹೇಗಾಗುತ್ತೆ ಇಲ್ಲಿ ಎನರ್ಜಿ ಕನ್ವರ್ಷನ್? ವಿ ಆಲ್ ನೋ ದ ಲಾ ಆಫ್ ಕನ್ಸರ್ವೇಷನ್ ಆಫ್ ಎನರ್ಜಿ. Energy can neither be created nor it can be destroyed. It can be just converted from one form to another form. ಹಾಗಿದ್ರೆ ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲಿ ಯಾವ ಫಾರ್ಮ್ ಇಂದ ಎನರ್ಜಿ ಇನ್ಯಾವ ಫಾರ್ಮಿಗೆ ಕನ್ವರ್ಟ್ ಆಗ್ತದೆ ನೋಡೋಣವಾ. ಫಸ್ಟ್ ನಾವು ಡೀಸೆಲ್ ಫ್ಯೂಯಲ್ ತಗೋತೇವೆ. ಅದರಲ್ಲಿ ಏನಿದೆ? ಡೀಸೆಲ್ ಅಲ್ಲಿ ಕೆಮಿಕಲ್ ಎನರ್ಜಿ ಇದೆ. ಆ ಡೀಸೆಲ್ ಇಂಜಿನ್ಗೆ ನಾವು ಡೀಸೆಲ್ ಅನ್ನು ಹಾಕಿದಾಗ ಏನಾಗ್ತದೆ? ಈ ಕೆಮಿಕಲ್ ಎನರ್ಜಿ ವಿಲ್ ಬಿ ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಎನರ್ಜಿ. ರೊಟೇಷನ್ಸ್ ಪ್ರೊಡ್ಯೂಸ್ ಆಗ್ತದೆ ಇಲ್ಲಿ. ಈ ಡೀಸೆಲ್ ಇಂಜಿನ್ಗೆ ಏನು ಕನೆಕ್ಟ್ ಮಾಡಿದೆ? ನಾವು ಆಲ್ಟರ್ನೇಟರ್ನ ಕನೆಕ್ಟ್ ಮಾಡಿದ್ದೇವೆ. ಈ ಆಲ್ಟರ್ನೇಟರ್ ಏನು ಮಾಡ್ತದೆ? ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಟು ಎಲೆಕ್ಟ್ರಿಕಲ್ ಎನರ್ಜಿ.
Therefore, chemical energy is ultimately converted to electrical energy. Interesting alva? ಈ ಡೀಸೆಲ್ ಪವರ್ ಪ್ಲಾಂಟ್ ಕಲಿಯುವ ಮೊದಲು ಡೀಸೆಲ್ ಇಂಜಿನ್ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣವಾ? ನೋಡಿ, ಇಲ್ಲೊಂದು ಡೀಸೆಲ್ ಇಂಜಿನ್ ವರ್ಕ್ ಮಾಡೋದು ನಾವು ನೋಡ್ತಾ ಇರ್ಬೋದು. ಈಗ ಒಂದು 4 ಸ್ಟ್ರೋಕ್ ಇಂಜಿನ್ ನಾವು ತಗೊಂಡ್ರೆ ಅದರಲ್ಲಿ 4 ಸ್ಟ್ರೋಕ್ಸ್ ಇರ್ತದೆ. ಒಂದು ಸಕ್ಷನ್ ಸ್ಟ್ರೋಕ್, ಕಂಪ್ರೆಷನ್ ಸ್ಟ್ರೋಕ್, ಪವರ್ ಸ್ಟ್ರೋಕ್, ಎಕ್ಸಾಸ್ಟ್ ಸ್ಟ್ರೋಕ್ ಅಂತ ಹೇಳ್ತೇವೆ. ಕಾಂಪ್ಲಿಕೇಟೆಡ್ ಅನ್ನಿಲ್ಲ, ಈಸಿ ಇದೆ. ಸಕ್ಷನ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಗಾಳಿಯನ್ನ ಒಳಗಡೆ ತಗೊಳ್ಳೋದು. ಪಿಸ್ಟನ್ ಕೆಳಗಡೆ ಮೂವ್ ಆಗ್ತದೆ, ಗಾಳಿ ಒಳಗಡೆ ಬರ್ತದೆ. ಕಂಪ್ರೆಷನ್ ಸ್ಟ್ರೋಕ್ ಅಲ್ಲಿ ಏನ್ ಮಾಡ್ತದೆ, ಇದನ್ನ ಪಿಸ್ಟನ್ ಅಂತ ಹೇಳ್ತಾ ಇದ್ದೇವೆ. ನೋಡಿ, ಇಲ್ಲಿ ಮೂವ್ ಆಗ್ತಾ ಇದೆಯಲ್ಲ, ಇದು ಪಿಸ್ಟನ್. ಪಿಸ್ಟನ್ ಮೇಲೆ ಮೂವ್ ಆಗ್ತದೆ, ಅಲ್ಲಿರುವ ಗಾಳಿ ಎಲ್ಲ ಕಂಪ್ರೆಸ್ ಆಯ್ತು. ಅದು ಫುಲ್ ಗಾಳಿ ಕಂಪ್ರೆಸ್ ಆದಾಗ ಏನಾಗ್ತದೆ, ಫ್ಯೂಯಲ್ ಅನ್ನು ಅದಕ್ಕೆ ಇಂಜೆಕ್ಟ್ ಮಾಡ್ತೇವೆ. ಅವಾಗ ಏನಾಗ್ತದೆ, ಅಲ್ಲಿ ಫ್ಯೂಯಲ್ ಮತ್ತೆ ಏರ್ ಸೇರಿದಾಗ ಅಲ್ಲಿ ಬರ್ನ್ ಆಗಿ ಅದಕ್ಕೆ ಏನಾಗ್ತದೆ, ಇದು ಕೆಳಗಡೆ ಅಲ್ಲಿ ಏರ್ ಎಕ್ಸ್ಪ್ಯಾಂಡ್ ಆಗುವಾಗ ಇದು ಕೆಳಗಡೆ ಮೂವ್ ಆಗ್ತದೆ. ಆಮೇಲೆ ಇದು ನೆಕ್ಸ್ಟ್ ಸೈಕಲ್ ಅಲ್ಲಿ ಇದಕ್ಕೆ ಏನು ಕನೆಕ್ಟ್ ಮಾಡಿದ್ದೇವೆ, ಈ ಪಿಸ್ಟನ್ಗೆ ಇಲ್ಲಿ ಮೂವ್ ಆಗುವ ಪಾರ್ಟ್ ಇರ್ತದೆ, ಇದಕ್ಕೆ ಕ್ರ್ಯಾಂಕ್ ಶಾಫ್ಟ್ ಅಂತ ಹೇಳ್ತೇವೆ. ಇದು ಇಲ್ಲಿ ಹೀಗೆ ಮೂವ್ ಆಗುವಾಗ ಈ ಕ್ರ್ಯಾಂಕ್ ಶಾಫ್ಟ್ ಇಲ್ಲಿ ರೊಟೇಟರಿ ಮೂವ್ಮೆಂಟ್ ಕೊಡ್ತಾ ಇದೆ ನೋಡಿ ಹೀಗೆ. ನೆಕ್ಸ್ಟ್ ಏನ್ ಮಾಡ್ತದೆ, ಅಲ್ಲಿ ಅದು ವಾಪಸ್ ಮೇಲೆ ಹೋಗುವಾಗ ಎಕ್ಸಾಸ್ಟ್ ಗ್ಯಾಸ್ ಒಳಗಡೆ ಹೋಗ್ತದೆ. ಸಕ್ಷನ್ ಅಲ್ಲಿ ನಾವು ಏರನ್ನು ಒಳಗೆ ತಗೋತೇವೆ, ಕಂಪ್ರೆಷನ್ ಅಲ್ಲಿ ಏರ್ ಕಂಪ್ರೆಸ್ ಆಗ್ತದೆ. ಪವರ್ ಸ್ಟ್ರೋಕ್ ಅಲ್ಲಿ ಏನಾಯ್ತು, ಫ್ಯೂಯಲ್ಸ್ ಒಳಗೆ ಬಂತು, ಅದು ಬರ್ನ್ ಆಯ್ತು, ಇಲ್ಲಿ ಪವರ್ ಜನರೇಟ್ ಆಯ್ತು, ಪಿಸ್ಟನ್ ಕೆಳಗಡೆ ಬಂದು ಇವಾಗ ಪುನಃ ವಾಪಸ್ ಮೇಲೆ ಹೋಗುವಾಗ ಎಕ್ಸಾಸ್ಟ್ ಗ್ಯಾಸ್ ಎಲ್ಲ ಹೊರಗಡೆ ಹೋಗ್ತದೆ. ಈ ಪಿಸ್ಟನ್ ಮೇಲೆ ಕೆಳಗೆ ಮೂವ್ ಆಗ್ತಾ ಇರುವಾಗ ಈ ಕ್ರ್ಯಾಂಕ್ ಶಾಫ್ಟ್ ನೋಡಿ ರೊಟೇಟರಿ ಮೂವ್ಮೆಂಟ್ ಪ್ರೊಡ್ಯೂಸ್ ಮಾಡ್ತಾ ಇದೆ. ಇದಕ್ಕೆ ನಾವು ಎಲೆಕ್ಟ್ರಿಕಲ್ ಜನರೇಟರ್ನ ಕನೆಕ್ಟ್ ಮಾಡಿಬಿಟ್ಟಿರ್ತೇವೆ. ಇದು ತಿರುಗುವಾಗ ಎಲೆಕ್ಟ್ರಿಕಲ್ ಜನರೇಟರ್ ಸಹ ತಿರುಗ್ತದೆ, ಅದು ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡ್ತದೆ. ಹಾಗಿದ್ರೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ಗೆ ಏನು ಬೇಕಿಲ್ಲಿ, ಒಂದು ಏರ್ ಇಂಟೇಕ್ ಆಗಬೇಕು, ಇಲ್ಲೊಂದು ಫ್ಯೂಯಲ್ ಬರಬೇಕು. ಏರ್, ಡೀಸೆಲ್ ಮತ್ತೇನಾಗಬೇಕು, ನಮ್ಗೆ ಇಲ್ಲಿ ಸ್ಟಾರ್ಟ್ ಮಾಡಲಿಕ್ಕೆ, ಇಗ್ನಿಷನ್ ಸ್ಟಾರ್ಟ್ ಮಾಡಲಿಕ್ಕೆ ಸಣ್ಣ ಮಿಷನ್ಸ್ ಆದರೆ ಎಲೆಕ್ಟ್ರಿಕಲ್ ಡೀಸೆಲ್ ಜನರೇಟರ್ ಆದರೆ ನಾವು ಅದನ್ನು ಹ್ಯಾಂಡ್ ಆಗಿ ಸ್ಟಾರ್ಟ್ ಮಾಡ್ತೇವೆ. ಈ ಕ್ರ್ಯಾಂಕ್ ಶಾಫ್ಟಿಗೆ ಮೂವ್ಮೆಂಟ್ ಕೊಡಬೇಕಲ್ಲ, ಇಲ್ಲದೆ ಇದ್ರೆ ನಾವು ಕಂಪ್ರೆಸ್ಡ್ ಏರ್ ಅನ್ನೇ ಯೂಸ್ ಮಾಡ್ತೇವೆ. ಕಂಪ್ರೆಸ್ಡ್ ಏರ್ ಸ್ಟಾರ್ಟಿಂಗಿಗೆ ಬೇಕಾಗ್ತದೆ, ಈ ಏರ್ ಇಲ್ಲಿ ಕಂಬಸ್ಟನ್ಗೆ ಬೇಕಾಗ್ತದೆ, ಜೊತೆಗೆ ಡೀಸೆಲ್ ಫ್ಯೂಯಲ್ ಬೇಕಾಗ್ತದೆ ನಮಗೆ. ನೆಕ್ಸ್ಟ್ ನಾವು ಹೇಗೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತೇವೆ ಇದರಿಂದ ನೋಡೋಣ. ಈ ವೆಹಿಕಲ್ಸ್ ಅಲ್ಲೆಲ್ಲ ನಾವೇನ್ ಮಾಡ್ತೇವೆ, ಈ ರೋಟರಿ ಮೂವ್ಮೆಂಟ್ ಅಲ್ಲೇ ನಮ್ಮ ಕಾರ್ ಆಗಲಿ ಯಾವ್ದಾದ್ರು ವೆಹಿಕಲ್ ಮೂವ್ ಆಗ್ಲಿಕ್ಕೆ ಶುರು ಮಾಡ್ತದೆ. ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡುವಾಗ ಇದಕ್ಕೆ ಎಲೆಕ್ಟ್ರಿಕಲ್ ಜನರೇಟರ್ನ ಕಪಲ್ ಮಾಡ್ತೇವೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ. So this figure shows the schematic diagram of a diesel power plant. So the main parts of this are the fuel supply system, air intake system, engine starting system, exhaust system, cooling system, lubrication system, diesel engine and alternator. So let us study all these one by one in the next few slides. At the end we'll consolidate and see the schematic diagram once again. In this sketch let us try to identify all these systems here. The fuel supply system andre ಏನು ಬರ್ತದಲ್ಲಿ, ಫ್ಯೂಯಲ್ ಟ್ಯಾಂಕ್, ಫಿಲ್ಟರ್, ಪಂಪ್, ಡೇ ಟ್ಯಾಂಕ್, ಇದೆಲ್ಲ ಫ್ಯೂಯಲ್ ಸಪ್ಲೈ ಸಿಸ್ಟಮ್ಗೆ ಬಂತು. ಏರ್ ಇಂಟೇಕ್ ಸಿಸ್ಟಮ್, ಕಂಬಸ್ಟನ್ ಆಗಬೇಕಿದ್ರೆ ಡೀಸೆಲ್ ಇಂಜಿನಿಗೆ ಏರ್ ಬೇಕಲ್ವಾ, ಆ ಏರನ್ನು ಒಂದು ಏರ್ ಫಿಲ್ಟರ್ ಮೂಲಕ ತಗೊಳ್ತೇವೆ, ಇದನ್ನ ಏರ್ ಇಂಟೇಕ್ ಸಿಸ್ಟಮ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಇಂಜಿನ್ ಸ್ಟಾರ್ಟಿಂಗ್ ಸಿಸ್ಟಮ್, ಸ್ಮಾಲ್ ಡೀಸೆಲ್ ಇಂಜಿನ್ಸ್ ಅಂದರೆ ಮ್ಯಾನ್ಯುಯಲ್ ಆಗಿ ಸ್ಟಾರ್ಟ್ ಮಾಡ್ತೇವೆ. ಹೈಯರ್ ಕೆಪಾಸಿಟಿ ಇಂಜಿನ್ಸ್ ಆದರೆ ಕಂಪ್ರೆಸ್ಡ್ ಏರ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡ್ತೇವೆ. ಅದಕ್ಕಿರುವ ಸಿಸ್ಟಮ್ ಏರ್ ಕಂಪ್ರೆಸರ್, ಏರ್ ಟ್ಯಾಂಕ್, ಇದನ್ನೆಲ್ಲ ನಾವು ಇಂಜಿನ್ ಸ್ಟಾರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಇಲ್ಲಿ ಒಳಗಡೆ ಕಂಬಸ್ಟನ್ ಆದಮೇಲೆ ಹೊಗೆ ಫ್ಲೂ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತದೆ. ಆ ಫ್ಲೂ ಗ್ಯಾಸಸ್ ಅನ್ನ ಎಕ್ಸಾಸ್ಟ್ ಮೂಲಕ ಹೊರಗಡೆ ಕಳಿಸುವ ಸಿಸ್ಟಮ್ ಅನ್ನ ಎಕ್ಸಾಸ್ಟ್ ಸಿಸ್ಟಮ್ ಅಂತ ಹೇಳ್ತೇವೆ. ಮತ್ತೆ ಇದರ ಒಳಗಡೆ ಡೀಸೆಲ್ ಇಂಜಿನ್ ರನ್ ಆಗ್ತಾ ಇರುವಾಗ ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಸೊ ಅದಕ್ಕೆ ಏನು ಮಾಡ್ತೇವೆ ನಾವು, ವಾಟರ್, ಕೋಲ್ಡ್ ವಾಟರ್ ಅನ್ನ ಸಪ್ಲೈ ಮಾಡ್ತೇವೆ. ಅದು ಎಲ್ಲ ಪಾರ್ಟ್ಸ್ ಅನ್ನ ಕೂಲ್ ಮಾಡ್ತದೆ. ಮತ್ತೆ ವಾಟರ್ ಹೋಗಿ ಇಲ್ಲಿ ಹೀಟ್ ಎಕ್ಸ್ಚೇಂಜರ್ ಅಲ್ಲಿ ತನ್ನ ಬಿಸಿಯನ್ನ ಕಳ್ಕೊಂಡು ವಾಪಸ್ ಕೂಲ್ ಆಗಿ ಬರ್ತದೆ. ಈ ಸಿಸ್ಟಮ್ ಅನ್ನ ನಾವು ಕೂಲಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ. ಮತ್ತೆ ಇದ್ರೊಳಗಿರುವ ಎಲ್ಲ ಪಾರ್ಟ್ಸ್ ನಾವು ಲೂಬ್ರಿಕೇಟ್ ಮಾಡಬೇಕಾಗ್ತದೆ, ವೇರ್ ಅಂಡ್ ಟೇರ್ ಎಲ್ಲ ಕಡಿಮೆ ಮಾಡಬೇಕಿದ್ರೆ. ಅದಕ್ಕಿರುವ ಸಿಸ್ಟಮ್ ಅನ್ನ ನಾವು
ಲೂಬ್ರಿಕೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಅದರಲ್ಲಿ ಏನಿರ್ತದೆ, ಲೂಬ್ರಿಕೇಟಿಂಗ್ ಆಯಿಲ್ ಟ್ಯಾಂಕ್, ಫಿಲ್ಟರ್ ಮತ್ತು ಆಯಿಲ್ ಕೂಲರ್. ಇದು ಈ ಸಿಸ್ಟಮನ್ನು ನಾವು ಲೂಬ್ರಿಕೇಷನ್ ಸಿಸ್ಟಮ್ ಅಂತ ಹೇಳ್ತೇವೆ. ಮತ್ತು ಮೇನ್ ಆಗಿ ಕಂಬಸ್ಟನ್ ಎಲ್ಲ ಆಗೋದು ಡೀಸೆಲ್ ಇಂಜಿನ್, ಇದರ ಬಗ್ಗೆನೂ ನಾವು ಸ್ವಲ್ಪ ಕಲಿತೇವೆ. ಅದಾದಮೇಲೆ ಈ ಡೀಸೆಲ್ ಇಂಜಿನಿಗೆ ಆಲ್ಟರ್ನೇಟರ್, ಈ ಜನರೇಟರ್ ಅಂತ ಏನಿದೆ ಅದು ಆಲ್ಟರ್ನೇಟರ್. ಅದು ಕಪಲ್ ಮಾಡೋದ್ರಿಂದ ಈ ಆಲ್ಟರ್ನೇಟರ್ ಏನು ಮಾಡ್ತದೆ, ವೆನ್ ಎವರ್ ಡೀಸೆಲ್ ಇಂಜಿನ್ ರೊಟೇಟ್ಸ್, ದ ಆಲ್ಟರ್ನೇಟರ್ ಆರ್ ಜನರೇಟರ್ ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ. So this is the main schematic diagram of a diesel power plant. ಇವಾಗ fuel supply system. It consists of fuel tank, strainers, fuel transfer pump and day tank. ನಮಗೆ ಫ್ಯೂಯಲ್ ಏನು ಸಿಗ್ತದೆ ಅದನ್ನು ನಾವು ಎಲ್ಲಿ ಮಾಡ್ತೇವೆ, ಫ್ಯೂಯಲ್ ಸ್ಟೋರೇಜ್ ಟ್ಯಾಂಕಲ್ಲಿ ಸ್ಟೋರ್ ಮಾಡ್ಕೊಂಡಿರ್ತೇವೆ. ನಮ್ಮ ರೋಡಲ್ಲಿ, ರೈಲಲ್ಲಿ ಯಾವುದೇ ಥರದಲ್ಲಿ ಫ್ಯೂಯಲ್ ಬಂದ್ರೂ ಅದನ್ನು ಸ್ಟೋರೇಜ್ ಟ್ಯಾಂಕಲ್ಲಿ ಇಟ್ಕೊಳ್ತೇವೆ. ಅದನ್ನೇನು ಮಾಡ್ತೇವೆ, ಫಿಲ್ಟರ್ ಅಥವಾ ಸ್ಟ್ರೈನರಲ್ಲಿ ಇಂಪ್ಯೂರಿಟೀಸ್ ಎಲ್ಲ ರಿಮೂವ್ ಮಾಡಿ ಅದನ್ನೇನು ಮಾಡ್ತೇವೆ, ಡೇ ಟ್ಯಾಂಕಿಗೆ ಪಂಪ್ ಮಾಡ್ಕೊಂಡು ಇಲ್ಲಿ ಇಟ್ಕೊಳ್ತೇವೆ. ಅಲ್ಲೇನಾದರೂ ಓವರ್ಫ್ಲೋ ಆದರೆ ಅದು ವಾಪಸ್ ಇಲ್ಲಿ ಬರೋ ಥರ ಫ್ಯೂಯಲ್ ಓವರ್ಫ್ಲೋ ರಿಟರ್ನಿಗೆ ಒಂದು ಪಾತ್ ಇದೆ. ಅಲ್ಲಿಂದ ಏನು ಮಾಡ್ತೇವೆ ನಾವು, ಇಟ್ ವಿಲ್ ಬಿ ಫೆಡ್ ಇನ್ಸೈಡ್ ದ ಡೀಸೆಲ್ ಇಂಜಿನ್, ವೇರ್ ಅಗೇನ್ ದೇರ್ ಇಸ್ ಒನ್ ಮೋರ್ ಫಿಲ್ಟರ್ and it is pumped, injected inside. Fuel supply to the plant is stored in the fuel tank. Every day the fuel from the fuel tank is pumped to the day tank. Strainer removes the impurities. Clean firm fuel from the day tank is injected into the engine by fuel injection pump. In case of overflow, the fuel returns from the day tank to the fuel tank. Easy ಇದೆಯಲ್ಲ. Air. Air is very important for diesel power plant. It is required for combustion and also for starting the diesel engine. So in air intake system, it supplies air to the engine for fuel combustion. It passes through the air filter to remove dust particles, and the pure air, clean air enters the diesel engine. Air filter removes the dust particles from the air. Engine starting system. In small sets, engines are manually started. In larger sets, compressed air is used for starting. So air is compressed using the air compressor. It is stored in the air tank and it is sent for the starting purpose. Once the engine starts, it runs on its own power and air compressor is not required. Next, let us move on to the exhaust system. So what happens in the diesel engine, combustion takes place and gases are produced, which is sent out through the exhaust. A silencer is used here to remove or to reduce the noise. Exhaust system carries exhaust gas from the engine and discharges it into the atmosphere. A silencer is used to reduce the noise level. Cooling system. This is one of the important part of a diesel power plant. It keeps the engine temperature within safe limits. It consists of surge tank, water pump, heat exchanger and cooling tower. Cold water. See, cold water is getting circulated in this fashion. Cold water enters the diesel engine, takes away the heat from all the parts, becomes hot, and hot water goes to the surge tank. From there it is pumped to the heat exchanger. In the heat exchanger, it gives away the heat and once again the cold water gets circulated in this fashion. So the cold water enters the engine, it becomes hot. This hot water is stored in the surge tank. From there it is pumped to the heat exchanger. Hot water transfers the heat to the cooling water which is there in the heat exchanger and the cold water is recirculated back. The cooling water, it becomes hot in the heat exchanger, loses its heat in the cooling tower. Next, let us move on to the lubrication system. Very important
for the smooth operation or for the long life of a diesel engine. So this lubrication system is made up of lubricating oil tank, oil pump, filter, oil cooler, and again it goes back to this diesel engine. The flow is like this. See, cold water is cooling the hot oil which is here, and the cool oil enters the diesel engine. It lubricates all the parts here, becomes hot and gets stored in the lubrication oil tank. From there it goes to the filter. All the impurities are removed here and the clean oil, hot oil enters the oil cooler, becomes cool and again enters the diesel engine. So let us try to understand this once again. It lubricates and reduces wear and tear of the engine parts. It consists of oil tank, oil pump, filter and oil cooler. Lubrication oil from the oil tank is pumped to the engine via these parts. The filter removes the impurities. Oil cooler keeps the temperature of the lubricating oil low. So the fashion cycle is like this. Next, let us move on to the main part, that is the diesel engine. What does the diesel engine do? In the diesel engine, the diesel is burnt in the presence of air. The products of combustion produces mechanical energy. Mechanical rotations are produced here. To this diesel engine, what is that we have coupled? We have coupled a generator. It is also called as the alternator. Alternator coupled to the diesel engine converts mechanical energy into electrical energy. ಡೀಸೆಲ್ ಪವರ್ ಪ್ಲಾಂಟ್ ಇದು ಎಲ್ಲ ಪಾರ್ಟ್ಸ್ ಅನ್ನು ಒಟ್ಟಿಗೆ ಸೇರಿಸಿ ಇನ್ನೊಮ್ಮೆ ರಿವೈಸ್ ಮಾಡುವನಾ. ಡೀಸೆಲ್ ಎಲ್ಲಿ ಸ್ಟೋರ್ ಮಾಡಿರ್ತಾರೆ? ಫ್ಯೂಯಲ್ ಟ್ಯಾಂಕಲ್ಲಿ ಸ್ಟೋರ್ ಮಾಡಿರ್ತಾರೆ. ಈ ಫಿಲ್ಟರ್ ಅದರಲ್ಲಿ ಎಲ್ಲ ಇಂಪ್ಯೂರಿಟೀಸ್ ಅನ್ನು ರಿಮೂವ್ ಮಾಡ್ತದೆ ಮತ್ತು ಅದು ಪಂಪ್ ಆಗಿ ಎಲ್ಲಿ ಹೋಗ್ತದೆ? ಡೇ ಟ್ಯಾಂಕಿಗೆ ಹೋಗ್ತದೆ. ಏನಾದರೂ ಇಂಪ್ಯೂರಿಟೀಸ್ ಇದ್ದರೆ ಅದು ವಾಪಸ್ ಫ್ಯೂಯಲ್ ಟ್ಯಾಂಕಿಗೆ ಬರುತ್ತದೆ. ಆಮೇಲೆ ಡೇ ಟ್ಯಾಂಕಿಂದ ದ ಫ್ಯೂಯಲ್ ಇಸ್ sent to the diesel engine. So fuel comes to the diesel engine. What else is required? Air is required. Atmospheric air ಅನ್ನು ಫಿಲ್ಟರ್ ಮಾಡಿ ನಾವಿಲ್ಲಿ ತಗೊಳ್ತೇವೆ. ಸ್ಟಾರ್ಟ್ ಮಾಡಲಿಕ್ಕೆ ಸ್ಮಾಲ್ ಕೆಪಾಸಿಟಿ ಡೀಸೆಲ್ ಇಂಜಿನ್ಸ್ ಅಂದರೆ ಮ್ಯಾನ್ಯುಯಲ್ ಆಗಿ ಸ್ಟಾರ್ಟ್ ಮಾಡ್ತೇವೆ. ಹೈಯರ್ ಕೆಪಾಸಿಟಿಗೆ ಏನು ಬೇಕು? ಕಂಪ್ರೆಸ್ಡ್ ಏರ್ ಬೇಕು. ಏರ್ ತಗೊಳ್ತೇವೆ, ಕಂಪ್ರೆಸ್ ಮಾಡ್ತೇವೆ, ಏರ್ ಟ್ಯಾಂಕಲ್ಲಿ ಸ್ಟೋರ್ ಮಾಡ್ತೇವೆ, ಅಲ್ಲಿಂದ ಸ್ಟಾರ್ಟಿಂಗ್ ಪರ್ಪಸ್ಸಿಗೆ ಕಳಿಸಿಕೊಡ್ತೇವೆ. ಇಲ್ಲಿ ಕಂಬಸ್ಟನ್ ಆದಾಗ ಏನಾಗ್ತದೆ? ಕೆಮಿಕಲ್ ಎನರ್ಜಿ ಇಸ್ ಕನ್ವರ್ಟೆಡ್ ಟು ಮೆಕ್ಯಾನಿಕಲ್ ಎನರ್ಜಿ. ಮೆಕ್ಯಾನಿಕಲ್ ಎನರ್ಜಿ ಅಂದರೆ ಮೆಕ್ಯಾನಿಕಲ್ ರೊಟೇಷನ್ಸ್. ಇಲ್ಲೇನು ಕಂಬೈನ್ ಮಾಡಿದ್ದೇವೆ? ಅದಕ್ಕೆ ಕಪಲ್ ಮಾಡಿದ್ದೇವೆ, ಎಲೆಕ್ಟ್ರಿಕಲ್ ಜನರೇಟರ್ನ ಕಪಲ್ ಮಾಡಿದ್ದೇವೆ. ಇಲ್ಲಿ ರೊಟೇಷನ್ಸ್ ಪ್ರೊಡ್ಯೂಸ್ ಆಗುವಾಗ ಎಲೆಕ್ಟ್ರಿಕಲ್ ಜನರೇಟರ್ಸ್ ರೊಟೇಟ್ ಆಗ್ತದೆ, ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತದೆ. ಕಂಬಸ್ಟನ್ ಆಗುವಾಗ ಮತ್ತು ಏನಾಯಿತು? ಅಲ್ಲಿ ಗ್ಯಾಸಸ್ ಪ್ರೊಡ್ಯೂಸ್ ಆಗ್ತದೆ, ಫ್ಲೂ ಗ್ಯಾಸಸ್. ಅದನ್ನು ಎಕ್ಸಾಸ್ಟ್ ಮೂಲಕ ಹೊರಗಡೆ ಕಳಿಸ್ತೇವೆ. ಎ ಸೈಲೆನ್ಸರ್ ಮೇಕ್ ಶೋರ್ಸ್ ದಟ್ ದ ನಾಯ್ಸ್ ಲೆವೆಲ್ ಇಸ್ ಲೋ. ಮತ್ತೆ ವೇರ್ ಆ್ಯಂಡ್ ಟೇರ್ ಎಲ್ಲ ಕಡಿಮೆ ಮಾಡಬೇಕಿದ್ರೆ ಲೂಬ್ರಿಕೇಟಿಂಗ್ ಆಯಿಲ್ ಬೇಕು. ಕೋಲ್ಡ್ ಆಯಿಲನ್ನು ನಾವಿಲ್ಲಿ ಕಳಿಸ್ಕೊಡ್ತೇವೆ. ಅದೆಲ್ಲ ಲೂಬ್ರಿಕೇಟ್ ಮಾಡ್ತಾ ಮಾಡ್ತಾ ಬಿಸಿ ಆಗ್ತದೆ. ಬಿಸಿಲ್ ಆಯಿಲನ್ನು ಲೂಬ್ರಿಕೇಟಿಂಗ್ ಟ್ಯಾಂಕಲ್ಲಿ ನಾವು ಸ್ಟೋರ್ ಮಾಡ್ತೇವೆ. ಅಲ್ಲಿಂದ ಪಂಪ್ ಮಾಡಿ ಅದು ಫಿಲ್ಟರ್ ಮೂಲಕ ಇಲ್ಲಿ ಹೋಗ್ತದೆ, ಆಯಿಲ್ ಕೂಲರಿಗೆ ಹೋಗ್ತದೆ. ಕೂಲಾಗಿ ಪುನಃ ಕೋಲ್ಡ್ ಏರ್ ಆಯಿಲ್ ಹೀಗೆ ಸರ್ಕ್ಯುಲೇಟ್ ಆಗ್ತಾ ಇರ್ತದೆ. ಸೊ ಬೈ ದಿಸ್ ದ ವೇರ್ ಆ್ಯಂಡ್ ಟೇರ್ ಕ್ಯಾನ್ ಬಿ reduced and the diesel engine can be used for a longer duration of time. Next, ಈ ಇಂಜಿನ್ ಕಂಟಿನ್ಯೂಸ್ಲಿ ರನ್ ಆಗುವಾಗ ಏನಾಗ್ತದೆ? ಹೀಟ್ ಪ್ರೊಡ್ಯೂಸ್ ಆಗ್ತದೆ. ಅದಕ್ಕೆ ಏನು ಮಾಡ್ತೇವೆ ನಾವು? ಕೋಲ್ಡ್ ವಾಟರ್ನ ಪಾಸ್ ಮಾಡ್ತೇವೆ. ಇಟ್ ಕೂಲ್ಸ್ ಆಲ್ ದ ಇಂಜಿನ್ ಪಾರ್ಟ್ಸ್, ಬಿಕಮ್ಸ್ ಹೀಟೆಡ್ ಅಪ್ and gets stored in the surge tank. From there it is pumped to the heat exchanger. It gives away the heat here. Again the cold water is circulated in this fashion. ಹೀಟ್ ಎಕ್ಸ್ಚೇಂಜರಲ್ಲಿ ಏನಾಗ್ತದೆ? ಇಲ್ಲೊಂದು ಕೂಲಿಂಗ್ ಟವರಿಂದ ಒಂದು ಕೋಲ್ಡ್ ವಾಟರ್ ಏನಾದ್ರು ಪಂಪ್ ಮಾಡ್ತೇವೆ. ಆ ವಾಟರು ಈ ವಾಟರಲ್ಲಿರುವ ಹೀಟನ್ನೆಲ್ಲ ತಗೊಳ್ತದೆ. ಸೊ ದ್ಯಾಟ್ ಬಿಕಮ್ಸ್ ಹೀಟೆಡ್ ಅಪ್. ಇಟ್ ಗೋಸ್ ಟು ದ ಕೂಲಿಂಗ್ ಟವರ್ ಅಗೇನ್, ಗೆಟ್ಸ್ ಇಟ್ ಸೆಲ್ಫ್ ಕೋಲ್ಡ್ ಆ್ಯಂಡ್ ದಿಸ್ ಸೈಕಲ್ ಇಸ್ ಅಗೇನ್ ಕಂಪ್ಲೀಟೆಡ್. ಎಲ್ಲ ಪಾರ್ಟ್ಸ್ ಡಿಸ್ಕಸ್ ಮಾಡಿದ್ದೇವೆ ಅಲ್ವಾ? ಅಡ್ವಾಂಟೇಜಸ್ ಏನು ಡೀಸೆಲ್ ಪವರ್ ಪ್ಲಾಂಟ್ ಇದು ನೋಡುವ. ಇಟ್ ಇಸ್ ಸಿಂಪಲ್ ಇನ್ ಡಿಸೈನ್ ಆ್ಯಂಡ್ ಲೇಔಟ್. ನೋಡಿ ಅದರ ಲೇಔಟು ಎಲ್ಲ ಥರ್ಮಲ್ಲಿಗೆ
ಹೈಡ್ರೋ ಅದಕ್ಕೆಲ್ಲ ಕಂಪೇರ್ ಮಾಡಿದರೆ ಇಟ್ ಈಸ್ ಸಿಂಪಲ್ ಇನ್ ಡಿಸೈನ್ ಆ್ಯಂಡ್ ಲೇಔಟ್. ಆಕ್ಯುಪೈಸ್ ಲೆಸ್ ಸ್ಪೇಸ್, ಬೇರೆ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದಕ್ಕೆ ಕಡಿಮೆ ಜಾಗ ಸಾಕು. ಇಟ್ ಕ್ಯಾನ್ ಬಿ ಲೊಕೇಟೆಡ್ ಎಟ್ ಎನಿ ಪ್ಲೇಸ್, ಯಾವ ಜಾಗದಲ್ಲಿ ಬೇಕಿದ್ರು. ನಾವು ಒಂದು ಶಾಪ್ ಹೊರಗಡೆ ಎಲ್ಲ ನೋಡ್ತೇವೆ ಡೀಸೆಲ್ ಪವರ್ ಪ್ಲಾಂಟ್ನ, ಒಂದು ಡೀಸೆಲ್ ಜನರೇಟರ್ನ. ಸೊ ಇಟ್ ಕ್ಯಾನ್ ಬಿ ಲೊಕೇಟೆಡ್ ಎಟ್ ಎನಿ ಪ್ಲೇಸ್. ನಾವು ಸೋರ್ಸನ್ನು ಹುಡುಕೊಂಡು ಎಲ್ಲೋ ದೂರದಲ್ಲೆಲ್ಲ ಇಡಬೇಕಾಗಿಲ್ಲ. ಬೇರೆ ಅಡ್ವಾಂಟೇಜಸ್ ಏನು? ಇಟ್ ಕ್ಯಾನ್ ಬಿ ಕ್ವಿಕ್ಲಿ ಸ್ಟಾರ್ಟೆಡ್. ಕಾಯಬೇಕು, ಕೋಲ್ ಬರ್ನ್ ಆಗಿ ಮತ್ತೆ ಸ್ಟೀಮ್ ಪ್ರೊಡ್ಯೂಸ್ ಆಗಿ ಮತ್ತೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ಬೇಕಂತೇನಿಲ್ಲ. ಇದನ್ನ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಬೋದು. ಇಟ್ ಕ್ಯಾನ್ ಪಿಕಪ್ ಲೋಡ್ ಇನ್ ಶಾರ್ಟ್ ಟೈಮ್. ಬೇಗ ಅದು ಲೋಡ್ ಪಿಕಪ್ ಮಾಡಿ ಎಷ್ಟು ಬೇಕೋ ಇಟ್ಸ್ ಎಲೆಕ್ಟ್ರಿಸಿಟಿ ಡೆಲಿವರ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ರಿಕ್ವೈರ್ಸ್ ಲೆಸ್ ವಾಟರ್ ಫಾರ್ ಕೂಲಿಂಗ್. ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲಿ ನಾವು ವಾಟರ್ ಅನ್ನು ಯಾಕೆ ಯೂಸ್ ಮಾಡ್ತೇವೆ? ಇಂಜಿನ್ ಪಾರ್ಟ್ಸ್ ಅನ್ನ ಕೂಲ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ವಾಟರ್ ಯಾಕೆ ಬೇಕು? ಸ್ಟೀಮ್ ಜನರೇಷನಿಗೂ ನೀರು ಬೇಕು, ಜೊತೆಗೆ ಸ್ಟೀಮನ್ನು ಕಂಡೆನ್ಸ್ ಮಾಡಲಿಕ್ಕೆ ಕೂಲಿಂಗ್ ಟವರ್ಸನ್ನೆಲ್ಲ ಯೂಸ್ ಮಾಡಿ ಸ್ಟೀಮನ್ನು ಕಂಡೆನ್ಸ್ ಮಾಡಲಿಕ್ಕೂ ನೀರು ಬೇಕು. ಆದ್ದರಿಂದ ವಾಟರ್ ರಿಕ್ವೈರ್ಮೆಂಟ್ ಇನ್ ಕೇಸ್ ಆಫ್ ಎ ಡೀಸೆಲ್ ಪವರ್ ಪ್ಲಾಂಟ್ ಇಸ್ ಲೆಸ್ ಕಂಪೇರ್ಡ್ ಟು ದ್ಯಾಟ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್. Overall cost is much less than that of steam power station of the same capacity. Initial cost, running cost ಎಲ್ಲ ಕನ್ಸಿಡರ್ ಮಾಡಿದರೆ ಓವರಾಲ್ ಕಾಸ್ಟ್ ಸ್ಟೀಮ್ ಪವರ್ ಪ್ಲಾಂಟಿಗಿಂತ ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲಿ ಕಡಿಮೆ. Thermal efficiency is higher than that of steam power plant. ಈಗ ಎಫಿಷಿಯನ್ಸಿ ಅಂದ್ರೆ ಏನು? ಔಟ್ಪುಟ್ ಡಿವೈಡೆಡ್ ಬೈ ಇನ್ಪುಟ್ ಇಸ್ ಕಾಲ್ಡ್ ಆಸ್ ಎಫಿಷಿಯನ್ಸಿ. ನಾವೇನೋ ಒಂದು ಇನ್ಪುಟ್ ಕೊಡ್ತೀವಿ. ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲಿ ಡೀಸೆಲ್ ಅನ್ನು ಇನ್ಪುಟ್ ಆಗಿ ಕೊಡ್ತೀವಿ. ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಕೋಲ್ ಅನ್ನ ಇನ್ಪುಟ್ ಆಗಿ ಕೊಡ್ತೇವೆ. ಔಟ್ಪುಟ್ ಏನು? ಔಟ್ಪುಟ್ ಅಂದ್ರೆ ಹೀಟ್. ಸೊ ಹೀಟ್ ಥರ್ಮಲ್ ಎಫಿಷಿಯನ್ಸಿ ಇಸ್ ಹೈಯರ್. ಯಾವುದರಲ್ಲಿ? ಡೀಸೆಲ್ ಅಲ್ಲಿ. ಡೀಸೆಲ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುವ ಕ್ವಾಂಟಿಟಿ ಜಾಸ್ತಿ. ನಾವು ಒಂದು ಕಡೆ ಡೀಸೆಲ್ ಅಲ್ಲಿ ಡೀಸೆಲ್ ಕೊಡ್ತಾ ಇರ್ತೀವಿ, ಆವಾಗ ಹೀಟ್ ಪ್ರೊಡ್ಯೂಸ್ ಆಗೋದು ಜಾಸ್ತಿ. ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ನೀವು ಕೋಲ್ ಕೊಡ್ತೀರಿ, ಅದೇ ಅಮೌಂಟ್, ಅದರಲ್ಲಿ ಪ್ರೊಡ್ಯೂಸ್ ಆಗುವ ಹೀಟ್ ಕಡಿಮೆ. ಅದಕ್ಕೆ ಥರ್ಮಲ್ ಎಫಿಷಿಯನ್ಸಿ ಇಸ್ ಹೈಯರ್ ಇನ್ ಕೇಸ್ ಆಫ್ ಡೀಸೆಲ್ ಪವರ್ ಪ್ಲಾಂಟ್ ಕಂಪೇರ್ಡ್ ಟು ದ್ಯಾಟ್ ಆಫ್ ಸ್ಟೀಮ್ ಪವರ್ ಪ್ಲಾಂಟ್. ಮತ್ತೇನು? ಇಟ್ ರಿಕ್ವೈರ್ಸ್ ಲೆಸ್ ಆಪರೇಟಿಂಗ್ ಸ್ಟಾಫ್. ಈ ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ತುಂಬಾ ಜನ ಬೇಕು ಥರ್ಮಲ್ ಪವರ್ ಪ್ಲಾಂಟ್ ಅನ್ನ ರನ್ ಮಾಡಲಿಕ್ಕೆ. ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲಿ ಕಡಿಮೆ ಜನ ಸಾಕಾಗ್ತದೆ. ಡಿಸ್ಅಡ್ವಾಂಟೇಜ್ ನೋಡೋಣ. ಇಟ್ ಹ್ಯಾಸ್ ಹೈ ರನ್ನಿಂಗ್ ಕಾಸ್ಟ್ ಆಸ್ ದ ಫ್ಯೂಯಲ್ ಯೂಸ್ಡ್ ಇಸ್ ಕಾಸ್ಟ್ಲಿ. ಡೀಸೆಲ್, ಪೆಟ್ರೋಲ್ ಅದರ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಇರ್ತದಲ್ಲ. ದೇರ್ ಫಾರ್ ರನ್ನಿಂಗ್ ಕಾಸ್ಟ್ ಏನಾಗ್ತದೆ ಡೀಸೆಲ್ ಪವರ್ ಪ್ಲಾಂಟ್ ಇದು ಜಾಸ್ತಿ. The plant doesn't work satisfactorily under conditions of overload. ಅದಕ್ಕೆ ಓವರ್ಲೋಡ್ ಮಾಡಿದರೆ ಡೀಸೆಲ್ ಪವರ್ ಪ್ಲಾಂಟಿಗೆ ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಇಟ್ ಡಸಂಟ್ ವರ್ಕ್ ಸ್ಯಾಟಿಸ್ಫ್ಯಾಕ್ಟರಿಲಿ. ಇಟ್ ಕಾಸಸ್ ಪೊಲ್ಯೂಷನ್ ಆಫ್ ದ ಅಟ್ಮಾಸ್ಫಿಯರ್. ಹೊಗೆ ಬರ್ತಾ ಇರ್ತದೆ ನೋಡಿ, ಅದರಿಂದ ಏನಾಗ್ತದೆ? ಪೊಲ್ಯೂಷನ್. ಇಟ್ ಕ್ಯಾನ್ ಜನರೇಟ್ ಸ್ಮಾಲ್ ಪವರ್, ಹೆನ್ಸ್ ಇಟ್ ಕ್ಯಾನ್ ಬಿ ಯೂಸ್ಡ್ ಓನ್ಲಿ ಆಸ್ ಸ್ಟ್ಯಾಂಡ್ ಬೈ ಪವರ್ ಪ್ಲಾಂಟ್. ತುಂಬ ಕೆಪಾಸಿಟಿಗೆ ಬಿಲ್ಡ್ ಮಾಡಬೇಕಾದ್ರೆ ಅದು ಕಾಸ್ಟ್ ತುಂಬ ಜಾಸ್ತಿ ಆಗ್ತದೆ. ಸೊ ಕಡಿಮೆ ಕೆಪಾಸಿಟಿಗೆ ಬಿಲ್ಡ್ ಮಾಡ್ತಾರೆ. ಸೊ ಮೇನ್ ಎಲೆಕ್ಟ್ರಿಕಲ್ ಸಪ್ಲೈ ಮಾಡ್ಲಿಕ್ಕೆ ಯೂಸ್ ಮಾಡೋದಿಲ್ಲ, ಸ್ಟ್ಯಾಂಡ್ ಬೈ ಥರ ಯೂಸ್ ಮಾಡ್ತಾರೆ. ಮೇನ್ ಸಪ್ಲೈ ಇಲ್ಲದೆ ಇರುವಾಗ ಡೀಸೆಲ್ ಪವರ್ ಪ್ಲಾಂಟನ್ನು ರನ್ ಮಾಡುವ ಥರ. ಕಾಸ್ಟ್ ಆಫ್ ಲೂಬ್ರಿಕೇಶನ್ ಇಸ್ ಹೈ. ಈ ಲೂಬ್ರಿಕೇಟಿಂಗ್ ಆಯಿಲ್ ಲೂಬ್ರಿಕೇಟ್ ಮಾಡ್ತಾ ಇರಬೇಕು, ಅದ್ರ ಕಾಸ್ಟ್ ಜಾಸ್ತಿ. ಮೇಂಟೆನೆನ್ಸ್ ಚಾರ್ಜಸ್ ಆರ್ ಹೈ. ಈ ಲೂಬ್ರಿಕೇಶನ್ ಜಾಸ್ತಿ, ವೇರ್ ಅಂಡ್ ಟೇರ್ ಜಾಸ್ತಿ, ಸೊ ಮೇಂಟೆನೆನ್ಸ್ ಕಾಸ್ಟ್ ಜಾಸ್ತಿ. Now it is time for revision. Which of the following are advantages of diesel power plant? Diesel power plant design is simple. They can respond to varying loads without having much difficulty. There is no problem with ash handling. All of the above. ಯಾವ್ದು advantage? Simple for installation ಸರಿ ಅಲ್ವಾ? ಹೌದು. They can respond to varying loads without having any difficulty. ಲೋಡ್ ಚೇಂಜ್ ಮಾಡ್ತಾ ಇದ್ದ ಹಾಗೆ ಅದರ ಡಿಮ್ಯಾಂಡ್ ಅನ್ನು ಡೀಸೆಲ್ ಜನರೇಟರ್ ಸ್ಯಾಟಿಸ್ಫೈ ಮಾಡ್ಬೋದು. ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ ಆಶ್ ಹ್ಯಾಂಡ್ಲಿಂಗ್. ಅದರಲ್ಲೆಲ್ಲ ಏನು ಆಶ್ ಪ್ರೊಡ್ಯೂಸ್ ಆಗೋದಿಲ್ಲ ಅಷ್ಟು ಡೀಸೆಲ್ ಪವರ್ ಪ್ಲಾಂಟ್ ಅಲ್ಲಿ. ದೇರ್ ಫಾರ್ ಆಲ್ ದ ಅಬೌವ್ ಅಡ್ವಾಂಟೇಜಸ್ ಎ ಡೀಸೆಲ್ ಪವರ್ ಪ್ಲಾಂಟ್ ಹ್ಯಾಸ್ ಅಲ್ವಾ? ಆಲ್ ಆಫ್ ದ ಅಬೌವ್. ಡಿ ಇಸ್ ದ ಆನ್ಸರ್.
Next question ನೋಡೋಣ. Which of the following are the disadvantages of diesel power plant? High maintenance cost and operating cost. ಸರಿ ಅಲ್ವಾ? ಹೌದು. The working life of diesel power plant is small due to high maintenance. Maintenance ಜಾಸ್ತಿ ಬೇಕು. ಸೊ ವರ್ಕಿಂಗ್ ಲೈಫ್ ಏನಾಗ್ತದೆ, ಅದು ಎಷ್ಟು ಹೊತ್ತು ನಾವು ಅದನ್ನು ಯೂಸ್ ಮಾಡ್ತೇವೆ ಅದು ಕಡಿಮೆ ಆಗ್ತದೆ. ಪ್ಲಾಂಟ್ ಪ್ರೊಡ್ಯೂಸಸ್ ಟೂ ಮಚ್ ನಾಯ್ಸ್, ಅದು ಸರಿ. ಸೊ ಪುನಃ ಏನು ಆನ್ಸರ್? ಡಿ, ಆಲ್ ಆಫ್ ದ ಅಬೌವ್. Diesel plants are mainly used as peak load plants, base load plants, standby power plants, both peak and standby plants. ಏನು ಆನ್ಸರ್? ಏನು? So it can be used for both peak and standby plants. ಬೇಸ್ ಲೋಡ್ ಅಂದರೆ ಕಂಟಿನ್ಯೂಸ್ ಆಗಿ ನಮ್ಗೆ ಎಷ್ಟು ಬೇಕೋ ಅದು. ಪೀಕ್ ಅಂದರೆ ಯಾವಾಗ ಪೀಕ್ ಡಿಮ್ಯಾಂಡ್ ಇರ್ತದೆ ಅವಾಗ ಸ್ಯಾಟಿಸ್ಫೈ ಮಾಡೋದು, ಅವಾಗಲೂ ಡೀಸೆಲ್ ಪವರ್ ಪ್ಲಾಂಟ್ ಯೂಸ್ ಮಾಡ್ಬೋದು. ಮತ್ತು ಏನಾದರೂ ಮೇನ್ ಪ್ಲಾಂಟಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಸ್ಟ್ಯಾಂಡ್ ಬೈ ಥರನೂ ಯೂಸ್ ಮಾಡ್ತೇವೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಪಾರ್ಟ್ ಆಫ್ ಡೀಸೆಲ್ ಪವರ್ ಪ್ಲಾಂಟ್? ಕೂಲಿಂಗ್ ಟವರ್ ಬೇಕು ಅದಕ್ಕೆ. ಪೆನ್ ಸ್ಟಾಕ್ ಡೀಸೆಲ್ ಅಲ್ಲಿ ಬರ್ತದ, ಯೋಚನೆ ಮಾಡಿ. ಆಯಿಲ್ ಪಂಪ್ ಬೇಕು, ಅದನ್ನು ಆಯಿಲನ್ನು ಪಂಪ್ ಮಾಡಬೇಕು. ಸ್ಟ್ರೈನರ್, ಫಿಲ್ಟರ್ ಬೇಕು, ಎಲ್ಲ ಇಂಪ್ಯೂರಿಟೀಸ್ ರಿಮೂವ್ ಮಾಡಲಿಕ್ಕೆ. ಹಾಗಿದ್ರೆ ಏನು ಆನ್ಸರ್? ಆನ್ಸರ್ ಇಸ್ ಬಿ, ಆರ್ ಪೆನ್ ಸ್ಟಾಕ್. ಬಿಕಾಸ್ ಪೆನ್ ಸ್ಟಾಕ್ ನಾವು ಎಲ್ಲಿ ಯೂಸ್ ಮಾಡೋದು? ಪೆನ್ ಸ್ಟಾಕ್ ಯೂಸ್ ಮಾಡೋದು ನಾವು ಹೈಡ್ರೋ ಪವರ್ ಪ್ಲಾಂಟಲ್ಲಿ. ಡೀಸೆಲ್ ಅಲ್ಲಿ ಅದು ಅಗತ್ಯ ಇಲ್ಲ ಅಲ್ವಾ? Now, this is the team which is responsible for the development of the content. Thank you. Please write to us your suggestion about the content, tools, format, etc. to lms.dtek@gmail.com. Thank you.